ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ಗೆ ಸ್ವಾಗತ. ಈಗ ನಾನೊಂದು ಕ್ರೋಶ ಕುಚ್ಚಿನ ಜೊತೆಗೆ ಬಂದಿದ್ದೀನಿ. ಕ್ರೋಶ ಕುಚ್ಚು ಹಾಕೋದು ಹೇಳ್ಕೊಡ್ತೀನಿ. ಬನ್ನಿ, ಈಗ ಏನೇನು ತಗೋಬೇಕು ಕ್ರೋಶ ಹಾಕೋಕ್ಕೆ ತೋರಿಸ್ಕೊಡ್ತೀನಿ. ನೋಡಿ, 10 ನಂಬರು ಕ್ರೋಶ ತಗೊಂಡಿದ್ದೀನಿ. 0.75 mm ಕ್ರೋಶದ್ದು ನಂಬರು ಕ್ರೋಶ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಚಿಕ್ಕದು ಈ ಥರ ಸ್ಟಾರ್ ಬೀಡ್ಸ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಚಿಕ್ಕದು ಸ್ಟಾರ್ ಬೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಮಧ್ಯೆ ಒಂದೊಂದು ಹಾಕಿ ಕುಚ್ಚು ಹಾಕ್ತೀನಿ. ನಾನು ಡಬಲ್ ಕಲರ್ ದಾರ ತೊಗೊಂಡಿದ್ದೀನಿ. ನೋಡಿ, ಇದು ಪಿಸ್ತಾ ಕಲರ್ ಸ್ಯಾರಿ, ಪಿಸ್ತಾ ಮತ್ತು ಬೇಬಿ ಪಿಂಕು. ನೋಡಿ, ಇದು ಬೇಬಿ ಪಿಂಕ್ ಇದೆ, ಇದು ಪಿಸ್ತಾ ಕಲರ್ ಇದೆ, ಲೈಟ್ ಪಿಸ್ತಾ ಕಲರು. ಹಾಗಾಗಿ ನಾನು ಡಬಲ್ ಕಲರ್ ತೊಗೊಂಡಿದ್ದೀನಿ. ಬೇಸ್ ಲೈನ್ ಹಾಕೋಕ್ಕೆ ಪಿಂಕ್ ಕಲರು ದಾರ 6 ಎಳೆ ದಾರ ಸುತ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, 6 ಎಳೆ ದಾರ ಸುತ್ಕೊಂಡೀಗ ಹಾಕೋದು ತೋರಿಸ್ತೀನಿ ಬನ್ನಿ. ನೋಡಿ, ರೈಟ್ ಸೈಡಿಂದ ತಗೊಂಡಿದ್ದೀನಿ. ಇದು ನೋಡಿ ಸೀದಾ ಇದೆ. ರೈಟ್ ಸೈಡಿಂದ ನೋಡಿ, ಇದು ರೈಟ್ ಸೈಡು. ಇದಕ್ಕೆ ನಾನು ಕ್ರೋಶ ಹಾಕಿ ನಾಟ್ ಹಾಕೋಬೇಕು. ಇದಕ್ಕೆ ನಾಟ್ ಹಾಕೋತೀನಿ. ನೋಡಿ, ರೈಟ್ ಸೈಡಿಂದ ತೊಗೊಂಡಿದ್ದೀನಿ. ಇಲ್ಲಿ ಆದಷ್ಟು ಅಂಚಿಗೆ ಸೇರಿಸಿ ನೋಡಿ, ಈ ಥರ ಕ್ರೋಶ ಹಾಕಿ ದಾರನ ಎಳ್ಕೋಬೇಕು. ದಾರ ಎಳ್ಕೊಂಡಿದ್ದೀನಲ್ವ, ಈಗ ಒಂದು ನಾಟ್ ಹಾಕಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಚುಚ್ಚಿ ಸಿಂಗಲ್ಲು ನಾಟ್ ಹಾಕೋತೀನಿ. ನೋಡಿ, ಈಗ 1 2 3 ಚೈನ್ ಹಾಕಿ ಈಗ ಅದೆಲ್ಲಕ್ಕೆ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡೋಣ. ನೋಡಿ, ಹಿಡ್ಕೊಂಡು ಎಲ್ಲಕ್ಕೆ ಬರುತ್ತೆ ನೋಡ್ಕೊಂಡು ಇಲ್ಲಿಗೆ ಬರುತ್ತೆ ಹಾಕೋಣ. ನೋಡಿ, ಈ ಥರ ಸಿಂಗಲ್ ನಾಟು, 3 ಚೈನು, ಒಂದು ಸಿಂಗಲ್ ನಾಟು, 1 2 3 ಮತ್ತು ಸಿಂಗಲ್ ನಾಟು. ಎಲ್ಲಕ್ಕೆ ಬರುತ್ತೆ ನೋಡಬೇಕು, ಅಲ್ಲಿಗೆ ಸಿಂಗಲ್ ನಾಟ್ ಹಾಕೋಬೇಕು. ನಾನು ಸೇಮ್ ಕಲರಲ್ಲೇ ಬೇಸ್ ಲೈನ್ ಹಾಕೋತಾ ಇದ್ದೀನಿ. ಮತ್ತು 1 2 3 ನೋಡಿ, 3 ಸಲ 3 ಚೈನ್ ಹಾಕೋಬೇಕು. ಅದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಸಿಂಗಲ್ ನಾಟ್ ಹಾಕಬೇಕು. ನೋಡಿ, ಈ ಥರ ನೋಡ್ಕೊಂಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಸಿಂಗಲ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ, ಈಗ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕೋತೀನಿ, ಸ್ಟಾರ್ ಬೀಡು. ನೋಡಿ, ಈ ಥರ ಸೂಜಿಗೆ ಹಾಕ್ಕೊಂಡು ಇದರೊಳಗೆ ದಾರ ಎಳ್ಕೋಬೇಕು. ನೋಡಿ, ಈ ಥರ ಹಿಂಗೆ ಹಾಕಿ ನೋಡಿ, ಹಿಂಗೆ ಹಾಕ್ಕೊಂಡು ಬೀಡಿಗೆ ನಾಟ್ ಹಾಕಬೇಕು. ನಾಟ್ ಹಾಕ್ಬಿಟ್ಟು ಈಗ ಇದೆಲ್ಲ ಬರುತ್ತೆ ನೋಡಿ, ಅಲ್ಲಿಗೆ ಇದನ್ನು ಸೀರೆಗೆ ಸಿಂಗಲ್ ನಾಟ್ ಹಾಕೋಬೇಕು. ನೋಡಿ, ಈ ಥರ ಸಿಂಗಲ್ ನಾಟ್ ಹಾಕಿ ಸೀರೆಗೆ ತುಂಬ ಈಸಿ ಇದೆ ಹಾಕೋದು. ಇದು ತುಂಬ ಈಸಿಯಾಗಿ ಹಾಕ್ಬೋದು. ನೋಡಿ, ಬೀಡ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 3 ಚೈನು, 1 ನೋಡಿ ಸ್ನೇಹಿತರೆ, ಈಗ ಈ ಕಡೆ 3 ಸಲ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ, ಸಿಂಗಲ್ ಲಾಕು ಬೀಡ್ ಹಾಕ್ಕೊಂಡೆ. ಮತ್ತೆ ಇಲ್ಲಿ 2 ಸಲ 3 ಚೈನ್ ಹಾಕಿ ಲಾಕ್ ಮಾಡಿದೆ. ಇಲ್ಲಿ ಮಧ್ಯದಲ್ಲಿ ಕುಚ್ಚಿಗೆ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಈ ಕಡೆ 3 ಚೈನ್ ಹಾಕಿ 2 ಸಲ ಲಾಕ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಬೀಡ್ ಹಾಕೋತೀನಿ. ಬೀಡ್ ಪಕ್ಕ ಆ ಕಡೆ ಈ ಕಡೆ 3 ಸಲ 2 ಸಲ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ನಾವು. ನೋಡಿ, ಈಗ ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ನೂ ಲಾಕ್ ಮಾಡ್ಕೊಂಡಾಯ್ತು. ಈಗ ಎಲ್ಲ ಬರುತ್ತಲ್ಲ ನೋಡಿ, ಅದನ್ನು ಸೀರೆಗೆ ಲಾಕ್ ಮಾಡೋಣ. ಈಗ ನೋಡಿ, ಮತ್ತೆ ಅದೇ ಥರ 3 ಚೈನು, 1 2 3 ನೋಡಿ, ಇದೆಲ್ಲ ಬರುತ್ತೆ ನೋಡಿ. ಹಿಂಗೆ ಸಿಂಗಲ್ ಲಾಕು ಸೀರೆಗೆ.
ಇದೇ ಥರ ಹಾಕ್ಕೊಂಡು ಹೋಗಬೇಕು. ನೋಡಿ ಸ್ನೇಹಿತರೆ, ಫುಲ್ ಹಾಕಾಯಿತು. ಹಿಂಗೆ ಒಂದೊಂದು ಬೀಡ್ಸ್ ಹಾಕಿ ಎಕ್ಸಿ 5 ಮನೆ ಹಾಕಿದ್ದೀನಿ. 5 ಮನೆ ಅಂತಂದರೆ ಇಲ್ಲಿ 3 2 ಸಲ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಚೈನ್ ಹಾಕ್ಕೊಂಡು ಸಿಂಗಲ್ ಲಾಕ್ ಮಾಡಿದ್ದೀನಿ. 4 ಚೈನ್ ಏನಕ್ಕೆ ಹಾಕಿದ್ದೀನಿ ಮಧ್ಯೆ ಅಂದರೆ ಕುಚ್ಚಿಗೋಸ್ಕರ ಹಾಕಿದ್ದೀನಿ ನಾನು. ಅದು ಒಂಚೂರು ಒಂದು ಮನೆ ಜಾಸ್ತಿ ಇದ್ದರೆ ಕುಚ್ಚು ಕಟ್ಟಕ್ಕೂ ಸರಿ ಹೋಯ್ತದೆ ಅಂತಂದ್ಬಿಟ್ಟು ಕನ್ಫ್ಯೂಸ್ ಆಗಲ್ಲ ಅಂದ್ಬಿಟ್ಟು ಮಧ್ಯೆ 4 ಚೈನ್ ಒಂದು ಹಾಕ್ಕೊಂಡಿದ್ದೀನಿ. 3 ಚೈನು 2 ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಸ್ಟಾರ್ಟಿಂಗಿಂದ ಶುರು ಮಾಡ್ಕೊತೀನಿ. ಇದನ್ನು ಸ್ಟಾರ್ಟಿಂಗಿಲ್ಲಿ ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಸೂಜಿ ಹಾಕಿ ದಾರನ ತಗೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ಸ್ಟಾರ್ಟ್ ಮಾಡಿಕೊಂಡು ಕುಚ್ಚಿಗಿಲ್ಲಿ 4 ಚೈನ್ ಹಾಕಿ ಇಲ್ಲಿ 7 ಚೈನ್ ಹಾಕ್ಕೊಂಡಿದ್ದೀನಿ. 7 ಚೈನ್ ಹಾಕಿದ್ದು ಈ ಬೀಡ್ಸ್ ಹಿಂದ್ಗಡೆ ಈ ದಾರ ಇದೆ ನೋಡಿ, ನಾವು ಲಾಕ್ ಮಾಡ್ಕೊಂಡಿದ್ವಲ್ಲ ಈ ದಾರದೊಳಗೆ ಹೋಗಿ ನಾನು ದಾರನ ತಂದು ಲಾಕ್ ಮಾಡ್ಕೊತೀನಿ. ಚೈನ 7 ಚೈನ್ ಹಾಕಿದ್ದೀನಲ್ಲ ಅದನ್ನು ದಾರನ ನೋಡಿ ಇಲ್ಲಿ ತಂದು ಈ ಥರ ಹಿಂಗೆ ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ ಸೀರೆನ ಉಲ್ಟಾ ತಿರುಗಿಸ್ಕೊತೀನಿ. ಹಿಂಗೆ ಉಲ್ಟಾ ತಿರುಗಿಸ್ಕೊಂಡು ಇದ್ರ ಮೇಲೆ ಚೈನ್ ಹಾಕ್ಕೊಂಡು ಹೋಗ್ತೀನಿ. ಸಿಂಗಲ್ ಲಾಕು 1 ನೋಡಿ ಸ್ನೇಹಿತರೆ, 7 ಚೈನ್ ಮೇಲೆ 7 ಸಿಂಗಲ್ ಇದು ಕಂಬ ಹಾಕ್ಕೊಂಬಂದಿದ್ದೀನಿ. ಈಗ ಇಲ್ಲೊಂದು ಈ ಲಾಕನ ಮೇಲೊಂದು ಲಾಕ್ ಮಾಡ್ಕೊತೀನಿ. ಸಿಂಗಲ್ ಲಾಕ್ ಮಾಡಿಕೊಂಡು ಸೀದಾ ತಿರುಗಿಸ್ಕೊತೀನಿ ಸೀರೆನ. ಈ ಥರ ಸೀದಾ ತಿರುಗಿಸ್ಕೊಂಡು 2 ಚೈನ್ ಹಾಕ್ಕೊಳ್ಳೋಣ. 1 2. ಈಗ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಇಲ್ಲಿ ಮೇಲೆ ಸಿಂಗಲ್ ಕಂಬ ಹಾಕಿದ್ದೀನಲ್ಲ ಅಲ್ಲಿ ಹೋಲ್ ಇರ್ತದೆ. ಆ ಹೋಲಲ್ಲಿ ಹೋಗಿ ದಾರನ ತಂದು ನೋಡಿ 2ರಲ್ಲಿ 1 ಇವು ಡಬಲ್ ಕಂಬ. ಇದು ನೋಡಿ 2 ಕಂಬ ಆಗಿದೆ. ಆ 2 ಚೈನ್ ಹಾಕ್ಕೊಂಡಿರೋದು ಒಂದು ಕಂಬದ ಲೆಕ್ಕನೇ. ಈಗೊಂದು ಚೈನ್ ಹಾಕ್ತೆ, ಆ 2 ಚೈನೊಂದೊಂದು ಅಲ್ಲಿಗೆ 2 ಕಂಬ ಆಯಿತು. ಇದೊಂದು 3ನೇ ಕಂಬ ನೋಡಿ, ಇಲ್ಲೊಂದು ಹಾಕ್ತೀನಿ. 4ನೇ ಕಂಬ ಇದು. ಈ ಹೋಲೊಳಗೆ ಹೋಗಿ ಸೂಜಿನ ಹಾಕಿ ದಾರನ ತಂದು ಹಿಂಗೆ 2ರಲ್ಲಿ 1 ಈಗ 4 ಆಯಿತು. ಈಗ ಇನ್ನೊಂದು ಹಾಕೋತೀನಿ ಲಾಸ್ಟ್ ಇದು ನೋಡಿ. ಈಗ ಇನ್ನೊಂದು ಹಾಕ್ಕೊಂಡೆ ಅಲ್ವಾ. ಇಲ್ಲಿ 5 ಕಂಬಗಳದು, ಡಬಲ್ ಕಂಬ 5 ಕಂಬ ಅದು. ಈಗ 7 ಚೈನ್ ಹಾಕೋತೀನಿ. 1 2 3 4 5 6 7. ಈಗ ನೋಡಿ, ಈಗ ಇದ್ರ ಹಿಂದೆ ದಾರ ಇದೆಯಲ್ಲ ನೋಡಿ, ಬೀಡಿಂದೆ ದಾರ ಇದೆ, 6 ಎಳೆ ದಾರ ಇದೆ. ಅಲ್ಲಿಗೆ ಹೋಗಿ ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು ನೋಡಿ. ಸಿಂಗಲ್ ಲಾಕ್ ಮಾಡಾಯಿತು. ಮತ್ತು ಸೀರೆನ ಉಲ್ಟಾ ತಿರುಗಿಸ್ಕೊತೀನಿ. ಉಲ್ಟಾ ತಿರುಗಿಸ್ಕೊಂಡು ಈ ಕಂಬಗಳು ಹಾಕ್ಕೊಂಡು ಹೋಗ್ಬೇಕು ಇದ್ರ ಮೇಲೆ. ಸಿಂಗಲ್ ಕಂಬ 1 2 3. ಈಗ ನೋಡಿ, ಈ ಕಂಬದೊಳಗೆ 7 ಕಂಬ ತುಂಬ್ಕೊಂಬಂದಿದ್ದೀನಲ್ವಾ. 7 ಕಂಬ ತುಂಬಾದಮೇಲೆ ಈಗ 8ನೇ ಕಂಬ ನೋಡಿ, ಇದ್ರ ಮೇಲೆ ನಾನು 5 ಡಬಲ್ ಕಂಬ ಹಾಕ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ನೋಡಿ ಸೂಜಿ ಹಾಕಿ ಅದರೊಳಗಿಂದ ದಾರನ ತಂದು ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಸೀರೆನ ಸೀದಾ ತಿರುಗಿಸ್ಕೊತೀನಿ. ಸೀದಾ ತಿರುಗಿಸ್ಕೊಂಡು 2 ಚೈನ್ ಹಾಕ್ಕೊಳ್ಳೋಣ. 1 2 ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಮೇಲ್ಗಡೆ ಫಸ್ಟ್ನೇ ಕಂಬದ ಮೇಲೆ ಸೂಜಿ ಹಾಕಿ ದಾರನ ಎಳೆದು ನೋಡಿ ಡಬಲ್ ಕಂಬ ಮಾಡಿಕೊಂಡೆ. 1 ಇದು 2ನೇ ಕಂಬ. ಇದು ಈ ಥರ ಒಳಗೋಗಿ ಸೂಜಿ ಹಾಕಿ ದಾರನ ತಂದು ನೋಡಿ ಸ್ನೇಹಿತರೆ, ಈ ಥರ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಎಲ್ಲ ಹಾಕಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವರ್ಕ್ ಹಾಕಿ ಕುಚ್ಚು ಕಟ್ಟಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ. ಉಟ್ರೆ ಏನು ಸೂಪರಾಗಿರ್ತದೆ ಗೊತ್ತಾ.
ಕಾಂಬಿನೇಷನ್ ಅಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕದು ಒಂದೊಂದು ಬೀಡ್ಸ್ ಹಾಕಿದ್ದೀನಿ. ಚಿಕ್ಕದಾಗಿ 120 ಎಳೆ ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಪುಟ್ ಕುಚ್ಚು. ಇದಕ್ಕೆ ಪುಟ್ ಕುಚ್ಚು ಕಟ್ಟಿದ್ರೆ ಚೆಂದ ಅಂದ್ಬಿಟ್ಟು ಪುಟ್ ಕುಚ್ಚು ಕಟ್ಟಿದ್ದೀನಿ. ನೋಡಿದ್ರಿ ಅಲ್ವಾ? ನಿಮ್ಗೆ ಇಷ್ಟ ಆಯ್ತಲ್ವ? ಇದು ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋವು. ಇವತ್ತು ಈ ಕುಚ್ಚೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಸಬ್ಸ್ಕ್ರೈಬರ್ಸು ಎಷ್ಟೋ ಜನದ್ದು ಹುಟ್ಟಿದಬ್ಬ ಇರುತ್ತೆ, ಬರ್ತಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ತದೆ. ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ತದೆ ಎಲ್ಲರದ್ದು. ಇವತ್ತು ಎಷ್ಟೋ ಜನದ್ದು ಇರುತ್ತೆ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ. ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ನನ್ನ ಕಡೆಯಿಂದ ವಿಶ್ ಮಾಡ್ತಾಯಿದ್ದೀನಿ. ಈಗ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತು ನೆಕ್ಸ್ಟು ನಾನು ಪ್ರತಿ ವಿಡಿಯೋನಲ್ಲೂ ಅದೇ ಹೇಳ್ತೀನಿ, ನೀವು ಶೇರ್ ಮಾಡಿ ನನಗೆ ಕಮೆಂಟ್ ಹಾಕಿ ಅಂತೀನಿ. ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನನಗೆ ಇದೇ ಥರ ಶೇರ್ ಮಾಡ್ತಾಯಿರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು, ನಿಮ್ಮ ಆರೈಕೆ ನನಗೆ ತುಂಬ ಬೇಕಾಗಿದೆ. ಅಗತ್ಯವಾಗಿ ನನಗೆ ಹೀಗೆ ಮಾಡ್ತಾಯಿರಿ, ನನಗೂ ಖುಷಿಯಾಗುತ್ತೆ ಹಾಕೋಕ್ಕೆ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.